ಬೀದರ್ ಬಸ್ ನಿಲ್ದಾಣಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷರ ಭೇಟಿ. ಅವ್ಯವಸ್ಥೆ ಕಂಡು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ. ಬೀದರ್ ನಗರದ ಕೇಂದ್ರ ಬಸ್ ನಿಲ್ದಾಣಕ್ಕೆ ಇಂದು ಸೋಮವಾರ ಬೆಳಗ್ಗೆ 10 ಗಂಟೆ ಸುಮಾರಿಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿ ಬಸ್ ನಿಲ್ದಾಣದಲ್ಲಿಯ ವ್ಯವಸ್ಥೆ ಪರಿಶೀಲಿಸಿದರು. ಬೀದರ್ ಬಸ್ ನಿಲ್ದಾಣದಲ್ಲಿಯ ಕುಡಿಯುವ ನೀರು, ಶೌಚಾಲಯ, ಸಿಸಿಟಿವಿ, ಮಗುವಿಗೆ ಹಾಲುಣಿಸುವ ಕೇಂದ್ರ ಸೇರಿದಂತೆ ವಿವಿಧ ಮೂಲ ಸೌಕರ್ಯಗಳ ಬಗ್ಗೆ ಪರಿಶೀಲಿಸಿದ ನಾಗಲಕ್ಷ್ಮಿ ಚೌಧರಿ ಅವರು ಪ್ರಯಾಣಿಕರು ಹಾಗೂ ಮಹಿಳಾ ಪ್ರಯಾಣಿಕರಿಗೆ ಅಗತ್ಯ ಸೌಲಭ್ಯ ಕಲ್ಪಿಸುವಲ್ಲಿ ವಿಫಲವಾದ ಬಸ್ ನಿಲ್ದಾಣದ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಇದೇ ವೇಳೆ ಮಹಿಳಾ ಪ್ರಯಾಣಿಕರು ಸೇರಿದಂತೆ ವಿವಿಧ ಪ್ರಯಾಣಿಕರ ಜೊತೆ ಮಾತನಾಡಿ ಸಮಸ್ಯೆ ಆಲಿಸಿದರು. ಬಸ್ ನಿಲ್ದಾಣದಲ್ಲಿ ಮಹಿಳೆಯರು ಹಾಗೂ ಸಾರ್ವಜನಿಕರಿಗೆ ಅಗತ್ಯ ಮೂಲಭೂತ ಸೌಕರ್ಯ ಕಲ್ಪಿಸಿಲ್ಲ. ಡಿ ದರ್ಜೆ ನೌಕರರನ್ನು ಕಡಿಮೆ ಸಂಬಳಕ್ಕೆ ದುಡಿಸಿಕೊಳ್ಳುತ್ತಿದ್ದಾರೆ. ಅವರಿಗೆ ಯಾವುದೇ ಸೌಲಭ್ಯ ಕೊಟ್ಟಿಲ್ಲ. ಮಗುವಿಗೆ ಹಾಲುಣಿಸುವ ಕೇಂದ್ರದಲ್ಲಿ ತೊಟ್ಟಿಲು ಅಳವಡಿಸಿಲ್ಲ. ಎಲ್ಲ ಕಡೆ ಧೂಳು ಹಿಡಿದಿದೆ. ಶುದ್ಧ ಕುಡಿಯುವ ನೀರಿನ ಘಟಕವಿದ್ದರೂ ಚಾಲ್ತಿಯಲ್ಲಿ ಇಲ್ಲ. ಬಸ್ ನಿಲ್ದಾಣದ ನಿರ್ವಹಣೆಗೆ ಸಾಕಷ್ಟು ಹಣ ಬಂದರೂ ಅಧಿಕಾರಿಗಳು ಏನ್ ಮಾಡುತ್ತಿದ್ದಾರೆ ಎಂದು ಸ್ಥಳದಲ್ಲಿದ್ದ ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ ಸೇರಿರುವ ಬೀದರ್ ಬಸ್ ನಿಲ್ದಾಣದ ಡಿವಿಷನ್ ಟ್ರಾಫಿಕ್ ಅಧಿಕಾರಿ ಐಜಿ ಬಿರಾದರ್ ಅವರಿಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ತರಾಟೆಗೆ ತೆಗೆದುಕೊಂಡರು. ಕೂಡಲೇ ವ್ಯವಸ್ಥೆ ಸರಿಪಡಿಸುವಂತೆ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ನಾಗಲಕ್ಷ್ಮಿ ಚೌಧರಿ ಸೂಚಿಸಿದರು. ಈ ಸಂದರ್ಭದಲ್ಲಿ ಮಹಿಳಾ ಪರ ಹೋರಾಟಗಾರ್ತಿ ಲಕ್ಷ್ಮೀ ಬಾವ್ಗೆ ಸೇರಿದಂತೆ ಪ್ರಮುಖರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇದು ಬೀಗ ಹಾಕಿದ್ದಾರೆ. ಎಲ್ಲ ತಗೋಬೇಕಂದ್ರೆ ಫಸ್ಟ್ ಇಲ್ಲಿ ಬೇಬಿ ಫೀಡಿಂಗ್ ಬರುತ್ತೆ. ಬೇಬಿ ಫೀಡಿಂಗ್ ಓಪನ್ ಮಾಡಿ. ಫೀಡಿಂಗ್ ಅಲ್ಲಿ ತೊಟ್ಲು ಇರಬೇಕು, ಸಿಂಕ್ ಇರಬೇಕು. ಮತ್ತ ಇದು ನೋಡ್ರಿ ಇರ್ಬೇಕಂತ. ಆಮೇಲೆ ಇಲ್ಲಿ ಫೀಡ್ ಮಾಡ್ತಾರ್ರಿ. ಇದು ನೋಡ್ರಿ, ಇದು ಒಂದೇ ನಿಮಿಷ. ಅಕ್ಕ ಸೈಡ್ ಬನ್ನಿ ಮೇಡಮ್. ಇಲ್ಲಿ ಮಗುನ ಇಟ್ಕೊಂಡು ತಾಯಿ ಕುತ್ಕೊಂಡು ಫೀಡ್ ಮಾಡಬೇಕು. ತೊಟ್ಲಿಲ್ಲ, ಬಟ್ ಇದು ಬೀಗ ಹಾಕಿದ್ದಾರೆ. ಈ ತರ ಇದೆ, ಯಾರು ತೊಳೆಯೋರಿಲ್ಲ. ರವೀಂದ್ರ ಅವರೇ, ನಾನಿಲ್ಲಿ KSRTC ಬಸ್ ಸ್ಟಾಪಿಗೆ ಬಂದಿದ್ದೆ. ಇಲ್ಲಿ ಒಂದು ತಾಯಿ ಮಮತಾ ಶ್ರೀನಿವಾಸ್ ಅಂತ ಕೋಲಾರ್ ಬಿಯಲ್ಲಿ ಆಕಿದು ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಗಿದೆ. ಶಾರ್ಟ್ ಸರ್ಕ್ಯೂಟ್ ಆಗಿ ಇಡೀ ಮನೆ ಸುತ್ತೋಗುತ್ತೆ. ಗಂಡ 1 ವರ್ಷಕ್ಕೆ ಮುಂಚೆನೇ ಸತ್ತಿರ್ತಾರೆ. 3 ಪುಟ್ಟ ಮಕ್ಕಳಿದ್ದಾವೆ. ಆ ತಾಯಿ ಮತ್ತು BPL ಕಾರ್ಡ್ ಅದ ಅವರು. ನಾನು ನಿಮಗೆ ಕಳಿಸ್ಕೊಡ್ತೀನಿ. ಏನೆಲ್ಲ ಆ ತಾಯಿಗೆ ಸರ್ಕಾರದಿಂದ ಸಹಕಾರ ಆಗುತ್ತೋ ಅದನ್ನೆಲ್ಲ ಮಾಡಿಕೊಡಿ. ಅವರು ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಅಲ್ಲಿ ಏನಾದ್ರು ಕೂಡ ಆ ತಾಯಿಗೆ ಏನೂ ಗೊತ್ತಿಲ್ಲಲ್ಲಪ್ಪ. ಎಲ್ಲ ಪ್ರತಿಯೊಂದು ನೀವು ಮಾಡಿಸಿ ನನಗೆ ರಿಪೋರ್ಟ್ ಮಾಡ್ಬೇಕ್ರಿ. ಆಯ್ತು ರವೀಂದ್ರ ಅವರೇ, ನಮಸ್ಕಾರ. ಒಳ್ಳೆ ಮನುಷ್ಯರಿ. ಅವ್ರನ್ನ ಹೇಳಿದ್ರು 4-5 ಸಲ, ಅವ್ರು ಕೇಳಕ್ಕೆ ತಯಾರಿಲ್ಲ. ಅವ್ರು ನಮ್ಗೆ ಜೋಪಡ ಪಟ್ಟಿ ಅದಲ್ಲ, ಅದೇ ರೀ ನೀವು ಬರ್ತೀರಲ್ಲ ಆ ಡೈಲಿಗೆ ಒಂದು 2-3 ಸಲ 2 ದಿನ ಚೆನ್ನಾಗಿ ಮಾತಾಡ್ತಾರ. ಬದುರಿಲ್ಲ ಈಗ ಅಲ್ಲಿದ್ದೆ ಬಳತ್ತಲ್ಲ. 3-4 ತಿಂಗಳಾಯ್ತು ನೀರಾಗ. ಅವ್ರಿಗೆ ಲೋನ್ ಬಂದಿಂದು ಲೋನ್ ಕೊಡಲೇ ಸಾಧ್ಯ ಇಲ್ಲ. ಅವ್ರ ಮಂದಿಗೆ ಹ್ಯಾಂಗೆ ಬದಬೇಕು. 8-9 ಮಂದಿ ಸರಿ ಹೋದ್ರು. ಏನು ಬೇಡ.